ದೂರದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ ಯಾರೋ ಏ ದೇವ, ಬೇಡ ಕಣೋ, ಬಾರೋ ಹೋಗೋಣ. ಹೇಳೋ ಯಾವನವನು? ಬಿಡಿಸಲಾಗದ ಸ್ನೇಹ ಒಂದಿತ್ತು. ನಿನಗೋಸ್ಕರ ಗಾಳನಾದ್ರೂ ಆಗ್ತೀನಿ, ತಿಮಿಂಗ್ಲನಾದ್ರೂ ಆಗ್ತೀನಿ. ನಿನ್ನೊಬ್ಬನ್ಗೋಸ್ಕರ ನೀನ್ ಯಾವಾಗ ಕರೆದ್ರು ನಾನ್ ಬಂದೇ ಬರ್ತೀನಿ. ಈ ಕತೆ 1000 ವರ್ಷಗಳ ಹಿಂದೆ ಶುರುವಾಯಿತು. ಮೊಹಮ್ಮದ್ ಗಜನಿ ಜಂಗೀಸ್ ಖಾನ್ಗಿಂತ ಕ್ರೂರವಾದ ಡಕಾಯತರಿದ್ರು. ಆ ಡಕಾಯತರು 100 ವರ್ಷಗಳಿಂದ ಯಾವ ವಿರೋಧನೂ ಇಲ್ಲದೆ ಬೆಳೆದು ನಿಂತರು. ಆ ಖಾನ್ಸಾರ್ ಅನ್ನೋ ಕಾಡ್ನ ಕೋಟೆಯಾಗಿ ಬದಲಾಯಿಸ್ಕೊಂಡ್ರು. ಆ ಖಾನ್ಸಾರ್ ದೊಡ್ಡ ಸಾಮ್ರಾಜ್ಯ ಆಯಿತು. ಇಲ್ಲೂ ಕೂಡ ಕುರ್ಚಿಗೋಸ್ಕರ ಕುತಂತ್ರ ನಡೀತಿತ್ತು. ನಾನಿರುವಾಗ್ಲೇ ನನ್ನ ಮಗ ವರದರಾಜ ಮನ್ನಾರ್ನ ದೊರೆಯಾಗಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ರಾಜಮನ್ನಾರು ವಾಪಸ್ ಬಂದಾಗ ವರದ ದೊರೆ ಆಗ್ತಾನೆ. ರಾಜಮನ್ನಾರು ವಾಪಸ್ ಬರೋದ್ರೊಳಗೆ ವರ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ ಅವನ್ನ? ನಾರಂಗ್ ರಷ್ಯನ್ಸ್ ನ ಕರ್ಸ್ಕೊಂಡಿದ್ದಾನೆ, ಗುರಿಂಗ್ ಸರ್ಬಿಯನ್ ಆರ್ಮಿನ ಕರ್ಸ್ಕೊಂಡಿದ್ದಾನೆ. ಇವತ್ತು ಕೂಡ ಗೇಟಲ್ಲಿ 700 ಜನ ಎಂಟ್ರಿ ಹಾಕಿದ್ದಾರೆ. ಇಲ್ಲಿ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ನೀನ್ ಹೇಳೋ, ನಾವೆಷ್ಟು ಜನನ ಕರೆಸ್ತಾ ಇದ್ದೀವಿ? ಹಣ ಹೇಳು ದೇವ. ನಮ್ಮ ಆರ್ಮಿ ಎಲ್ಲಿದೆ? ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟೋದೆ ಭಯಪಟ್ಟು. ಆಚೆ ಅವನು ಹೋಗ್ತಾನೆ ಅಂತಲ್ಲ, ಒಳಗೆ ಅವನ್ ಬರ್ತಾನೋ ಅಂತ. ವಿ ಆರ್ ಆಲ್ ವೈಲೆಂಟ್ ಮ್ಯಾನ್. ನಮ್ಮ ರಕ್ತದಲ್ಲೇ ವೈಲೆನ್ಸ್ ಇದೆ. ಕಡಗಗೋಸ್ಕರ ಮೂಗುದಿಗೋಸ್ಕರ ಹೋರಾಡಿದು ಸಾಕು. ಮುಟ್ಟಬೇಡ ಅಂತ ಹೇಳ್ದೆ ಅವನಿಗೆ. ನನ್ ಕಣ್ಮುಂದೆ ಇರೋದೆಲ್ಲ ನಿನಗೂ ಕೇಳಿಸ್ತ ತಾನೆ? ನನಗ್ ಬೇಕು. ಯಾವನು ನಿನ್ನ ಮುಟ್ಟಬಾರ್ದು. ಪ್ಲೀಸ್, I kindly